ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಫೈನಲಿ ಮದುವೆ ಮನೆ ಅಂತ ಅಂದಮೇಲೆ ಎಷ್ಟು ಕೆಲಸಗಳೆಲ್ಲ ಇರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇವಾಗ ನಮ್ಮ ಮೊದಲನೇ ಕೆಲಸ ಏನಪ್ಪ ಅಂದರೆ ಹೆಣ್ಣು ಗಂಡಿಗೆ ಮತ್ತು ಫ್ಯಾಮಿಲಿಗಳಿಗೆ ಬಟ್ಟೆ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಟ್ಟೆ ತೆಗಿಲಿಕ್ಕೆ ಅಂತೇಳಿ ಮೈಸೂರಿಗೆ ಬಂದಿರೋದು. ಸೊ ಮೈಸೂರಲ್ಲಿ ಏನಪ್ಪ ಅಂದರೆ ಹೊರಗಡೆ ಇರೋರೆಲ್ಲ ಚಿಕ್ಕಪೇಟೆಗೆ ಬರ್ತಾರೆ. ನಾವು ಬೆಂಗಳೂರಲ್ಲಿ ಇದ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಕ್ಕಗೆ ಯಾರೋ ಹೇಳಿದ್ರಂತೆ ಮೈಸೂರಲ್ಲಿ ಒಂದು ಸ್ಟೋರಲ್ಲಿ ಹೋಲ್ಸೇಲಲ್ಲಿ ಬಟ್ಟೆ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಹಂಗಾಗಿ ನಾವು ಸುಮಂಗಲಿ ಅನ್ನೋ ಒಂದು ಸ್ಟೋರ್ಗೆ ಹೋಗಿದ್ವಿ ಬಟ್ಟೆ ತೆಗಿಲಿಕ್ಕೆ ಅಂತ. ಸೊ ನಮಗೆ ಅಡ್ರೆಸ್ ಗೊತ್ತಿದ್ದಿಲ್ಲ, ಹಾಗೆ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಸೊ ಮೈಸೂರು ಸರ್ಕಲ್ಗೆ ಮೈಸೂರು ಅರಮನೆ ಪ್ಯಾಲೇಸ್ ಈ ಕಡೆ ಬರ್ಬೋದು, ಆ ಕಡೆ ನಾವು ಈಗ ಸೈಡಿಂದ ನೋಡ್ತಿರೋದು ಅದು ಬಾಗ್ಲ ಆ ಕಡೆ ಇದೆ. ಸ್ಟ್ರೈಟ್ ಎಲ್ಲೆಲ್ಲಿ ಕದ್ರೆ ಬರ್ತೀಯಪ್ಪ ಟಾಂಗದ ಲೋಕ ನಾವು ಟಾಂಗ ಟಾಂಗ ಕೂತ್ರೆ ಕೂರ್ಸ್ಕೋಗ್ತಾರಾ? ಎಲ್ಲಿ ಗಂಟ ಎಷ್ಟು ಕೊಡ್ಬೇಕು? ಇಷ್ಟು ದೂರ ಪೀರಿಯಡ್ಸ್ ತರ ಹೋಗ್ತಾರೆ. ಕನಕಪುರಿಂದ ಬಂದು ವಿಡಿಯೋ ಮಾಡಿದ್ರೆ ಹೆಂಗೆ ವಿಡಿಯೋ ಎಲ್ಲ ಮಾಡಿ ನನ್ನೇನು ಮಾಡ್ತಾರೆ. ಆಯಿತು, ಫೇಸ್ಬುಕ್ ಫ್ಲವರ್ ನೀರು ಯೂಸಿಲ್ಲಲ್ಲ, ಕೆಳಗಡೆ ಫಸ್ಟ್ ಫ್ಲೋರ್ 5ರಿಂದ 3,000 ತೋರಿಸೋದು ಹೇಗಿದೆ ನೋಡಿ. ಇಲ್ಲಿ ಡಿಸೈನ್ಸ್ಗಳು ಐತೆ, ಒಂದೊಂದು ಡಿಸೈನ್ಸ್ ಕಡೆಗೆಲ್ಲ 2 ಸ್ನಾನ ಮಾಡಿಸೋಕ್ಕೆಲ್ಲ ಇದಕ್ಕೆ ಮಾತ್ರ ಸೈನಾ. ಏನು ಕಾಸ್ಟ್ ಇರೋದು ಇದೇ ನೋಡೋ ತಿಂಗಳು 2,000 ಇದು. ಸರಿ ಏನು ಇವಾಗ ಹೆಣ್ಣಿಗೆ ರಿಸೆಪ್ಷನ್ಗೆ ಲೆಹೆಂಗಾನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿಲ್ಲ ಚಿನ್ನ. ಹಾಯ್ ಫ್ರೆಂಡ್ಸ್, ಫೈನಲ್ ಆಗಿ ಹುಡುಗಿಗೆ ಈ ಲೆಹೆಂಗಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನೈಟ್ ರಿಸೆಪ್ಷನ್ಗೆ. ಸೊ ಇದು ರೆಡಿಮೇಡ್ ಥರ ಇದೆ, ಎಲ್ಲ ನಾವು ರೆಡಿ ಮಾಡಿಸ್ಕೋಬೇಕು. ಫೈನಲ್ ಆಗಿ ಇದನ್ನು ಓಕೆ ಮಾಡಿದ್ದಾಳೆ. ಇವಾಗ ಹುಡುಗಿಗಾಯಿತು, ಹುಡುಗಿ ತಂಗಿಗೆ ಯಾವುದು ಲೆಹೆಂಗಾ ತೊಗೊಳ್ಳೋದು ಅಂತ ಹುಡುಕ್ತಾ ಇದ್ದಾರೆ. ಸೊ ಹುಡುಗಿ ತಂಗಿ ಯಾರೂ ಅಲ್ಲ, ನನ್ನ ಮಗಳೇನೆ. ಸೊ ಅವಳಿಗೂ ಲೆಹೆಂಗಾ ಕೊಡಿಸ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಅವಳು ಹೊಸ ಹೊಸ ಡಿಸೈನ್ ಯಾವುದ್ಯಾವುದೋ ನೋಡ್ತೀನಿ ಅಂತ ಹುಡುಕ್ತಾ ಇದ್ಲು. ಸೊ ನೋಡೋಣ, ಇಲ್ಲಿ ಅಡ್ಜಸ್ಟ್ ಆದರೆ ಅವಳಿಗೂ ಕೊಡಿಸೋಣ, ಇಲ್ಲಾಂದರೆ ಬೇರೆ ಕಡೆ ತಕ್ಕೊಡೋಣ ಅನ್ನೋ ಇಂಟೆನ್ಷನಲ್ಲಿ ಹುಡುಕ್ತಾ ಇದ್ದೀವಿ. ನಮಗಿಷ್ಟ ಆಗೋದು
ಅವಳಿಗೆ ಇಷ್ಟ ಆಗ್ತಿಲ್ಲ, ಅವಳಿಗೆ ಇಷ್ಟ ಆಗೋದು ನಮ್ಗೆ ಇಷ್ಟ ಆಗ್ತಿಲ್ಲ. ಸೊ ಫೈನಲಾಗಿ ಅವಳು ಯಾವುದನ್ನು ಸೆಲೆಕ್ಟ್ ಮಾಡ್ತಾಳೆ ನೋಡೋಣ ಬನ್ನಿ. ಇವಾಗ ಅಲ್ಲಿ ಸೀರೆ ಮತ್ತು ಲೆಹೆಂಗಾ ಎಲ್ಲ ಪರ್ಚೇಸ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಗಂಡಿಗೆ ಕೋಟ್ ನೋಡಲಿಕ್ಕೆ ಅಂತೇಳಿ ಮೈಸೂರಲ್ಲಿ ಇನ್ನೊಂದು ಅಂಗಡಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದನೇ ಮೈಸೂರಿಗೆ ಬಂದಿದ್ದೀವಿ. ಗ್ರೇಟ್. ಅದು ಶ್ರೀಮತಿ ನೀಲಾ ಮಹಾಸ್ವಾಮಿ ಅವರ ಅಪೇಕ್ಷೆ ಮೇರೆಗೆ ಅದು ಮೈಸೂರು ಸಿಲ್ಸಿಡಿ. ಅಲ್ಲೇನಿಲ್ಲ ಬಿಡು, ನಾವು ನೋಡ್ದ ಈ ಸೈಜ್ ಕೊಡ್ತೀರಾ? ಈ ಕಲರ್ ಅಲ್ಲಿ 40 40 ಸೈಜ್. ಫೈನಲಾಗಿ ಎಲ್ಲ ಶಾಪಿಂಗ್ ಮಾಡೋಷ್ಟರಲ್ಲಿ ಲಂಚ್ ಟೈಮ್ ಆಯಿತು. ಮಕ್ಕಳು ಬೇರೆ ಜೊತೆನಲ್ಲಿ ಬಂದಿದ್ರು. ಸೊ ಎಲ್ಲರೂ ಹೋಗಿ ಸ್ವಲ್ಪ ಊಟ ಮಾಡೋಣ ಅಂತ ಹೊರಟ್ವಿ. ಯಾವುದೋ ಒಂದು ಎಲ್ಲ ಕಡೆ ಹುಡುಕಿ ಲಾಸ್ಟ್ಗೆ ಮೈಸೂರಂತೂ ತುಂಬ ರಶ್ ಇತ್ತು. ಹಂಗಾಗಿ ಒಂದು ಯಾವುದೋ ನಾನ್ ವೆಜ್ ಹೋಟೆಲ್ ಇತ್ತು. ಸೊ ಹಂಗಾಗಿ ಎಲ್ಲರೂ ಅಲ್ಲಿ ಊಟಕ್ಕೆ ಹೊರಟೆ ಕೂತ್ಕೊಂಡಿದ್ದೀವಿ. ಫೈನಲಿ ಲೆಹೆಂಗಾ ಎಲ್ಲ ಚೂಸ್ ಮಾಡಿಟ್ಟೋಗಿತ್ತು. ಮತ್ತೆ ರಿಟರ್ನ್ ಅದೇ ಅಂಗಡಿಗೆ ಬಂದು ಸೀರೆ ಮತ್ತು ಬಟ್ಟೆ ಎಲ್ಲ ಈಸ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಕಾರಲ್ಲಿ ಇಟ್ಟಿದ್ದೀವಿ. ಇವಾಗ ಇಷ್ಟನ್ನ ಪರ್ಚೇಸ್ ಮಾಡಿದ್ದೀವಿ. ಇದು ನಮ್ಮ ಯಜಮಾನ್ರದ್ದು, ಇದು ನಂದು. ಇದನ್ನು ಮಾತ್ರ ವಿಡಿಯೋ ಮಾಡಿಕೊಂಡೆ. ಸೊ ಫೈನಲ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫೈನಲಾಗಿ ಟೈಮ್ ಆಗಿಬಿಟ್ಟಿದೆ ಅಂತೇಳಿ ಮೈಸೂರಿಂದ ಗಾಡಿ ಎಲ್ಲೂ ನಿಲ್ಲಿಸ್ತಾರೆ ಮನೆಗೆ ಬಂದ್ವಿ. ಮನೆ ಹತ್ರ ಬಂದಮೇಲೆ ನಮ್ಮ ಕನಕಪುರ ಮೇನ್ ರೋಡಲ್ಲಿ ಪಾಕಶಾಲೆ ಹೋಟೆಲ್ ಇದೆ. ಅದಕ್ಕೆ ಹೋಗಿ ಸ್ವಲ್ಪ ಕಾಫಿ ಕುಡಿದು ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಿಸ್ತಾ ಇದ್ದೀವಿ ಫ್ರೆಂಡ್ಸ್.